ಮಂಡ್ಯದಲ್ಲಿ ಜನಮೆಚ್ಚಿದ ರಾಜಕಾರಣಿಗಳನ್ನು ಬೇರೆ ಬೇರೆ ಥರ ಓಲೈಸಿ ಅವರು ಜಿಲ್ಲಾಧ್ಯಕ್ಷರಾಗ್ಬಿಟ್ಟವರು ಡಿ ರಮೇಶ್ ಅವರು. ಒಂದೂ ಕೂಡ ಅವ್ರ ಜನ್ಮದಲ್ಲಿ ಇನ್ನೂ ಅರ್ಜಿ ಹಾಕಿಲ್ಲ. ಚುನಾವಣೆ ಸೋಲಿ ಗೆಲ್ಲಿ ಏನೋ ಅಲ್ಲಿ ಒಂದು ಅರ್ಜಿನೂ ಹಾಕ್ತಲೇ ಸುದೀರ್ಘಾವಧಿಯಾಗಿ ಅವ್ರ ಮೇಲೆ ಕಟ್ಕೊಂಡು ಇವ್ರ ಮೇಲೆ ಕಟ್ಕೊಂಡು ಆಡಳಿತ ಮಾಡ್ತಾರೆ ಜಿಲ್ಲಾ JDS. ನಾವು ಅವ್ರ ವಿಚಾರದಲ್ಲಿ ತಲೆ ಹಾಕಲ್ಲ, ನಮಗೆ ಅವಶ್ಯಕತೆನೂ ಇಲ್ಲ. ಸೂತ್ಕ ಅಂದ್ರೇನು? ಸೂತ್ಕ ಅಂದರೆ ಇವ್ರ ಪ್ರಕಾರ ಸತ್ತ ಮನೇಲಿ ಮಾತ್ರ ಸೂತ್ಕ ಅಲ್ಲ. ನಮ್ಮ ಮನೇಲಿ ಯಾರು ಹೆಣ್ಮಕ್ಳು ಪ್ರಬುದ್ಧರಾದರೆ ಆಗಲೂ ಸೂತ್ಕ ಅಂತೀವಿ. ಮತ್ತು ಮನೇನೇನಾರು ಮಗುವಾದರೆ ಆಗಲೂ ಸೂತ್ಕ ಅಂತೀವಿ. ಅವ್ರು ಸಂಬಂಧಪಟ್ಟಂಥ ಬ್ಲಡ್ ರಿಲೇಷನ್ಸು ಎಲ್ಲ ಸೂತ್ಕ ಅಂದ್ಕೊಂಡು ಇರ್ತಾರೆ. ಅದಕ್ಕೆಲ್ಲ ಮನೆಯನ್ನೆಲ್ಲ ತೊಳೆದು ಬೆಳೆದು ಮಾಡಿ ಸೂತ್ಕ ತಗೊಂಡು ಅಂತೀವಿ. ಸೂತ್ಕ ಅನ್ನೋ ವಿಚಾರಕ್ಕೆ ಅರ್ಥ ಗೊತ್ತಿಲ್ದಂಗೆ ಇವನು ಚನ್ನಪಟ್ಟಣದಿಂದ ಬಂದ್ಬಿಟ್ಟು ಮಿಸ್ಟರ್ ಅಂತಾನೆ. ಏನು ರೀ ಆಯ್ತು ಇವನು ಅರ್ಹತೆ? ಚೆಲುವಣ್ಣನ ಬಗ್ಗೆ ರಾಜಕೀಯವಾಗಿ ಮಾತಾಡೋಕ್ಕೆ ಇವನು ಕ್ವಾಲಿಫಿಕೇಷನ್ ಏನು? 30 ವರ್ಷಗಳಿಂದ ಸಾರ್ವಜನಿಕವಾದಲ್ಲಿ ನಿಷ್ಕಳಂಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಹಲವಾರು ಮಂತ್ರಿಗಿರಿ, ಜಿಲ್ಲಾ ಪಂಚಾಯತ್ ವ್ಯವಸ್ಥೆ, ಪಾರ್ಲಿಮೆಂಟ್ ವ್ಯವಸ್ಥೆ ಎಲ್ಲದರಲ್ಲೂ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ವಿರುದ್ಧ ಇವನು ಮಿಸ್ಟರ್ ಏನ್ರಿ ದೇವೇಗೌಡರು ಮನೆಯವರ ಓಲೈಸ್ಕೋದು ಬಿಟ್ರೆ ಈ ಸುರೇಶ್ ಗೌಡಂಗೂ ಈ ರಮೇಶಂಗೂ ಇನ್ನೇನು ಉದ್ಯೋಗ ಇಲ್ಲ. ಪಾಪ ಜನತಾದಳದ ಕಾರ್ಯಕರ್ತರು 9 ಸ್ಥಾನದಲ್ಲಿ ಅರ್ಜಿನೇ ಹಾಕೋಕ್ಕಾಗ್ತಾನೆ ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ರು ನಮಗೆ. ಇವ್ರ ಯೋಗ್ಯತೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಲ್ಲೇ ಗೊತ್ತಾಗೋದೆ ಇವನು ಜಿಲ್ಲಾಧ್ಯಕ್ಷಗಿರಿ ಏನು ಮಾಡ್ತಾ ಇದ್ದನು ಅಂತ. ಈ ಓಲೈಕೆ ರಾಜಕಾರಣದಿಂದ ಮಾನ್ಯ ಡಿ ರಮೇಶ್ ಹೊರಬರೋದು ಒಳ್ಳೇದು. ನಿನಗಲ್ಲ ಇದು. ಮಂಡ್ಯ ಗಂಡು ಮೆಟ್ಟಿದ ಭೂಮಿ. ಇಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಆಗ್ಬೋದು, ಆಡಳಿತ ಪಕ್ಷ ಆಗ್ಬೋದು, ಸೈದ್ಧಾಂತಿಕ ರಾಜಕಾರಣದಲ್ಲಿ ಬಂದವ್ರೆ. ಈ ರೀತಿ ಗೋಸುಂಬೆ ರಾಜಕಾರಣ ಮಾಡ್ಕೊಂಡು ಓಲೈಕೆ ರಾಜಕಾರಣ ಮಾಡ್ಕೊಂಡು ಯಾವ ಪಾರ್ಟಿಯವರು ಇಲ್ಲ. ಈ ಓಲೈಕೆ ರಾಜಕಾರಣ ನಡೆಯಲ್ಲಪ್ಪ. ನೀನ್ಯಾಕೆ ಕೇಳ್ತೀಯ? DK ಶಿವಕುಮಾರ್ ನಮ್ಮ ಪಾರ್ಟಿ ಲೀಡ್ರು, ನಮ್ಮ ಮುಖ್ಯಮಂತ್ರಿಗಳಾಯ್ತವ್ರು, ನಮ್ಮ ವಿಚಾರ ರೇ. DK ಶಿವಕುಮಾರ್ ಹತ್ರ ನೀನು ಯಾಕಯ್ಯ ಗಂಜಿ ಕೇಂದ್ರ ಇಲ್ವೋ ಇಲ್ಲ ಊಟದ ಮನೇಲಿ ಇದ್ವು ಅಂತ ನೀನು ಯಾಕಯ್ಯ? ಇಮಾಮ್ ಸಾಬ್ರಿಗೂ ಗೋಕುಲಾಷ್ಟಮಿಗೂ ಸಂಬಂಧ ಏನಯ್ಯ? ಕಾಂಗ್ರೆಸ್ ಪಾರ್ಟಿಗೂ ಜನತಾದಳ ಪಾರ್ಟಿಗೂ ಏನು ಸಂಬಂಧ? ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಆಗೋದಕ್ಕೂ ನಿನಗೂ ಏನಪ್ಪ ಸಂಬಂಧ ರಮೇಶ? ನೀನು ಯಾಕಯ್ಯ ಬೇಕು? ನಮ್ಮ ಪಾರ್ಟಿ ಮುಖ್ಯಮಂತ್ರಿಗಳು, ನಮ್ಮ ಲೀಡರ್ಗಳು ಕತೆ. ದಯಮಾಡಿ ತಮ್ಮ ಮಾತನ್ನ ಭಾಳ ಎಚ್ಚರಿಕೆಯಿಂದ ಆಡಬೇಕು ಅಂತ ನಾನು ಈ ಮೂಲಕ ಆಗ್ರಹಪೂರ್ವಕ ಹೇಳ್ತೀನಿ. ಜೊತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 2 ಬಾರಿ ಶಾಸಕರಾಗಿ ಇದ್ಕೊಂಡು, ಅದು ನಾಗಮಂಗಲದಂಥ ಪ್ರಬುದ್ಧ ವಿಧಾನಸಭಾ ಕ್ಷೇತ್ರದ ಮತದಾರರು, ಎಂತೆಂಥ MLA ಅವರು ಬಂದವರು, ಕೃಷ್ಣಪ್ಪನವರು, ಮರಿಯಪ್ಪನವರು, ಎಂತೆಂಥವ್ರು, ಶಂಕರಲಿಂಗೇಗೌಡರು, ಅಂಥ ಜಾಗದಲ್ಲಿ 2 ಸಲ MLA ಆಗ್ಬಿಟ್ಟು ನೀನು ಟಿಕೆಟ್ ಸಿಕ್ಕುವುದಿಲ್ಲ, ಹೆಂಗಾರ ಮಾಡಿ ದೇವೇಗೌಡರ ಮನೆಯವ್ರ ಕೈ ಸೈಯನ್ಸ್ಕೋಬೇಕು ಅಂತ ನಾಲಿಗೆ ಕತ್ತರಿಸ್ಬಿಡ್ತೀನಿ. ಪಾಪ ಎಲ್ಲೋ ಬರಬೇಕು? ನಾವೆಲ್ಲ ಬಾಲಗಳು. ಅವರು ಬಸವನ ಸಾಹಸ ಬೇಡ ನಿನಗೆ, ನಾವು ಬರ್ತೀವಿ ಬಾಲಗಳು. ಅದೆಲ್ಲೂ ಬರ್ಬೇಕು ಹೇಳಿ. ಇವತ್ತೆ ಬಹಿರಂಗ ಸವಾಲು ಮಂಡ್ಯ ಪತ್ರಕರ್ತರ ಸಂಘದ ಎದುರುಗಡೆ ನೀನು ಎಲ್ಲ ನಾಲಿಗೆ ಕತ್ತರಿಸ್ತೀಯ ಅಂತ್ಯ? ನೀನು ಮನೆ ತಗ ಬರಬೇಕಾ ಅಥವಾ ನೀನು ಇರೋ ಜಾಗ ಬರಬೇಕಾ? ಬರ್ತೀವಿ ಬರ್ಬೇಕು. ಕತ್ತರಿಸಪ್ಪ, ನಮ್ಮದು ಕತ್ತರಿಸು ಫಸ್ಟು, ಆಮೇಲೆ ನಿಮ್ಮ ಮುಂದೋರ್ದು. ದಯಮಾಡಿ ನಾವನ್ನಲ್ಲ, ನಿನ್ನ ನಾಲಿಗೆ ಕತ್ತರಿಸ್ತೀನಿ, ನಿನ್ನ ಕಾಲು ಕತ್ತರಿಸ್ತೀನಿ, ನಿನ್ನ ಕೈ ಕತ್ತರಿಸ್ತೀನಿ. ಇದು ನಮ್ಮ ಸಂಸ್ಕೃತಿ ಅಲ್ಲ. ನಮ್ಮ ಸಂಸ್ಕೃತಿ ಅಲ್ಲ ಅದು. ನಿಮ್ಮ ವಿರುದ್ಧ ಈ ಪತ್ರಿಕಾಗೋಷ್ಠಿ ಮುಗಿದ ನಂತರ ಪೊಲೀಸ್ ಸೂಪರಿಂಟೆಂಟ್ಗೆ ದೂರು ಕೊಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಎಲ್ಲ ರೀತಿಯ ಎಲ್ಲಗಳನ್ನು ಮೀರಿ ಮಾತಾಡ್ತಾ ಇದೆಯಾ ಸುರೇಶ? ನಿನಗಿದು ಒಳ್ಳೆಯದಲ್ಲ. ನಿನಗೆ ತಾಕತ್ತಿದ್ರೆ ನೀನು ಅರ್ಜಿ ಹಾಕ್ಬೇಕಾಯ್ತು. ಜಿಲ್ಲಾ ಸಹಕಾರ ಬ್ಯಾಂಕಲ್ಲಿ ಯಾರ ಪಾಪ ಜನತಾದಳದನ ಆಕೆ ಅರ್ಜಿಯ ಸೋಲಗೆಲ್ಲ ನೋಡೋಣ ಅಂತ ನಾಪತ್ತೆ ಆಗ್ಬಿಡ್ತೀಯ. ಸ್ಥಳೀಯ ಚುನಾವಣೆ ಅಂದರೆ ಪತ್ತನೇ ಇರಲ್ಲ. ಎಲ್ಲ ಮುಗಿದ ಮೇಲೆ ಬರ್ತಾರೆ ಶೋ ಕೊಡೋಕ್ಕೆ, ಏನಪ್ಪ ಎತ್ರಪ್ಪ ಅಂತ. ಯಾಕ್ರಿ ಬೇಕು ಈ ಗೋಸುಂಬೆ ರಾಜಕಾರಣ? ಯಾಕ್ರಿ ಬೇಕು ನಿಮ್ಗೆ ಈ ಗೋಸುಂಬೆ ರಾಜಕಾರಣ? ದೇವೇಗೌಡರು ಮನೆದೋ, ಕುಮಾರಸ್ವಾಮಿ ಮನೆದೋ ಏನಾರ ಓಲೈಸ್ಬೇಕು ಅಂದರೆ ಬೆಳಿಗ್ಗೆ ಎದ್ದೋಗಿ ಅಲ್ಲಿ ಮನೆ ಕಾಯ್ರಿ ನೀವು. ಅವ್ರು ರಾಜ್ಯದ ವಿರುದ್ಧ ಏನ್ರಿ ಪತ್ರಿಕಾಗೋಷ್ಠಿ ಸೈದ್ಧಾಂತಿಕವಾಗಿ ಮಾಡಿ. ಇಂಥ ಅಭಿವೃದ್ಧಿ ಮಾಡಿಲ್ಲ ಅನ್ನಿ, ಇಂಥ ಕಾರ್ಯಕ್ರಮ ನಾನು ಮಾಡಿದ್ದೆ, ಇವ್ರ ಕೈಲಿ ಮಾಡೋಕ್ಕಾಗೋದಿಲ್ಲ ಅನ್ನಿ, ಜನಪರವಾದ ಹೋರಾಟ ಮಾಡಿ. ನಾವು ಇದ್ದೋ 5 ವರ್ಷ 2018ರಿಂದ 23 ಗಂಟೆ ನಾವು ವಿರೋಧ ಪಕ್ಷದಲ್ಲಿದ್ದೋ. ಪ್ರತಿ ತಾಲೂಕಲ್ಲಿ ಹೋಗಿ ಜನಪರವಾದ ಹೋರಾಟ ಮಾಡ್ತಿದ್ದೋ, ಸೈದ್ಧಾಂತಿಕವಾಗಿ ಹೋರಾಟ ಮಾಡ್ತಿದ್ದೋ. ಅಲ್ಲಿರ್ತಕ್ಕಂಥ ಆಡಳಿತ ನ್ಯೂನತೆನ ತೋರಿಸ್ತಿದ್ದೋ. ಇದೇನು ಮಾಡಲ್ಲ, ಇದ್ರ ಗಂಧ ಗಾಳಿನೇ ಇಲ್ಲ. ದಯಮಾಡಿ ಮಂಡ್ಯ ಜಿಲ್ಲೆ ಇಂಥ ರಾಜಕಾರಣಿಗಳಿಗೆ ಯಾವತ್ತೂ ಸೊಪ್ಪಾಕಿಲ್ಲ. ಮಂಡ್ಯ ಜಿಲ್ಲೆ ಸೈದ್ಧಾಂತಿಕ ರಾಜಕಾರಣದ ನೆಲಗಟ್ಟಿನ ಮೇಲೆ ಇರ್ತಕ್ಕಂಥದ್ದು.
ಇಡೀ ರಾಜ್ಯ ಇಡೀ ದೇಶ ತಿರುಗಿ ನೋಡ್ತದೆ. ಮಂಡ್ಯ ಜಿಲ್ಲೆ ರಾಜಕಾರಣ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ರಿಸಲ್ಟ್ ಕೊಟ್ಟರೆ ಏನಪ್ಪ ಇದು ಮಂಡ್ಯದಲ್ಲಿ 84ರಲ್ಲಿ ಪ್ರಧಾನಮಂತ್ರಿ ಮೆಟೀರಿಯಲ್ ಕೃಷ್ಣವ್ರು ಸೋಲ್ಸ್ಬಿಟ್ರಲ್ಲ, ಮುಖ್ಯಮಂತ್ರಿ ಮಗನ್ ಸೋಲ್ಸ್ಬಿಟ್ರಲ್ಲ, ಇಡೀ ರಾಜ್ಯ ಜನತೆ ನೋಡ್ತಾರೆ. ದಯಮಾಡಿ ಇನ್ನು ಮುಂದಾದರೂ ಸೈದ್ಧಾಂತಿಕ ರಾಜಕಾರಣವನ್ನು ಮಾಡಿ. ಸಾರ್ವಜನಿಕ ಜೀವನ ಯಾರಿಗೂ ಶಾಶ್ವತ ಅಲ್ಲ, ಎಲ್ಲ ಮಣ್ಣಲ್ಲಿ ಮಣ್ಣೆ. ಬಟ್ ನಿಮ್ಮ ನಡವಳಿಕೆ ಇದೆಯಲ್ಲ, ಜನಗಳ ರೀತಿ ನೀವು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಸಾರ್ವಜನಿಕ ಜೀವನದಲ್ಲಿ ಮಂಡಿಸ್ಬೇಕಲ್ಲ ನಿಮ್ಮ ಅಭಿಪ್ರಾಯನ, ನಿಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಲ್ಲ, ನಿಮ್ಮ ಸಿದ್ಧಾಂತ ಪ್ರತಿಪಾದನೆ ಮಾಡಬೇಕಲ್ಲ, ನಿಮ್ಮ ಹೋರಾಟ ಪ್ರತಿಪಾದನೆ ಮಾಡಬೇಕಲ್ಲ. ಅದು ಹೇಳ್ತದೆ ನಿಮ್ಮನ್ನ, ನಿಮ್ಮ ಗುರಿಯನ್ನ, ನಿಮ್ಮ ಯೋಗ್ಯತೆನ ಅದು ಹೇಳ್ತದೆ. ಈ ಅಯೋಗ್ಯ ಬಾಳದು ಬಿಟ್ಬಿಟ್ಟು ದಯಮಾಡಿ ಯೋಗ್ಯರಾಗಿ ಬದುಕಿ. ಪೂಜ್ಯ ದೇವೇಗೌಡರು ಆಗ್ಬೋದು, ಕುಮಾರಸ್ವಾಮಿ ಅವರು ಯಾಕ್ರಿ ಹೇಳ್ಕೊಬತ್ತೀರ ಅವ್ರನ್ನ ಯಾಕ್ರಿ ತತ್ತೀರಾ? ನೀವು ಮಾಡ್ತಾ ಇರೋ ಹಲಾಲ್ ಕೋರ್ ಕೆಲಸಕ್ಕೆ ನೀವು ಆಯ್ತು ಸಮರ್ಥಿಸ್ಕೊಳ್ರಿ, ಕುಮಾರಸ್ವಾಮಿ ಅವರ ಸಮರ್ಥಿಸ್ಕೊಳ್ಳಿ, ನಾಲ್ಗೆ ಕತ್ತರಿಸ್ಬಿಡ್ತೀನಿ ನಾನು ಒಂದೇ ಅಂತ. ಹೌದು ಸುರೇಶ ಅಂದ್ರೆ ಸರಿ ಅಂತ. 2 ಬಾರಿ ಶಾಸಕರಾಗಿದ್ದೀರಿ. ಇದು ಈ ರೀತಿಯ ನಿಮ್ಮ ನಡವಳಿಕೆ ಕೊನೆಯಾಗಲಿ. ಈಗಾಗಲೇ ಒಂದು ಡೆಫಾರ್ಮೇಷನ್ ಫೈಲಲ್ಲಿ ನೀವು ವಿಡ್ರಾ ಮಾಡ್ಕೊಂಡಿದ್ದೀರಾ. ನಾವು ಪೊಲೀಸ್ ದೂರು ಕೊಡ್ತಾ ಇದ್ದೀವಿ, ಕಾನೂನು ಹೋರಾಟ ಮಾಡ್ತೀವಿ. ಇದು ಪುನರಾವರ್ತನೆ ಆಗಬಾರ್ದು. ಮಂಡ್ಯ ಜಿಲ್ಲೆಯಲ್ಲಿ ಯಾರೇ ರಾಜಕಾರಣಿಯಲ್ಲಿ ಹಿಂಸಾತ್ಮಕ ರಾಜಕಾರಣದಿಂದ ಯಾರು ಯಾವುದನ್ನು ಸಾಧಿಸೋಕ್ಕಾಗಿಲ್ಲ. ನಮ್ಮ ದೇಶ ಅಹಿಂಸಾತ್ಮಕ ಹೋರಾಟದಿಂದ ಸ್ವತಂತ್ರ ಪಡೆದಿರ್ತಕ್ಕಂಥದ್ದು. ಇದು ಮೂಲ ತತ್ವ. ಇದರ ಆಧಾರದ ಮೇಲೆ ರಾಜಕಾರಣ ಮಾಡಬೇಕೇ ಹೊರತು ಯಾವ ಪಾರ್ಟಿಯವರಾದರೂ ಕೂಡ ಹೊಡಿತೀನಿ ಬಡಿತೀನಿ ಎಲ್ರಿ. ಕೇಳಿಸ್ಕೊಳ್ಳಿ. ದೇವೇಗೌಡರು ಪ್ರಧಾನಮಂತ್ರಿ ಆದರು 1996ಅಲ್ಲಿ. ಮಾದೇಗೌಡರು ಮಾರನೆಗೆ ರಿಯಾಕ್ಟ್ ಮಾಡಿದ್ರು. ದೇವೇಗೌಡರು ಪ್ರಧಾನಮಂತ್ರಿ ಗಿರಿನ ಅವರು ಒಪ್ಪಲಿಲ್ಲ. ಅವ್ರ ಅಭಿಪ್ರಾಯ ಹೇಳಿದ್ರು, ಇಲ್ಲ ಇವ್ರಿಗೆ ಅರ್ಹತೆ ಇಲ್ಲ ಅನ್ನೋ ಥರದಲ್ಲಿ. ನಾವು ಹೇಳ್ತಾ ಇರೋದು ಒಂದು ಸಮಾಜದ ಮುಖಂಡರು ನಾವು ಅಂತ ಹೇಳ್ಕೊತಾರೆ. ನಾವು ಅದೇ ಸಮಾಜ, ನಾವೇನು ಒಪ್ಕೊಳ್ಳಲ್ಲ ನೀವು ಮುಖಂಡರು ನಮ್ಮ ಸಮಾಜಕ್ಕೆ ಅಂತ. ನಮ್ಮ ಪಾರ್ಟಿ ಫೋರಮಲ್ಲಿ ನಾವು ಫೈಟ್ ಮಾಡ್ತೀವಿ. ಇವರು ಎಲ್ಲರೂ ಸ್ವಾಗತ ಮಾಡಬೇಕು, ಇಲ್ಲ ಅಂತಂದ್ರೆ ಇಲ್ಲ ಇದು ಸರಿ ಇಲ್ಲ ಅನ್ಬೇಕು. ಏನೂ ಮಾತಾಡದೇ ಇದ್ದಾಗ, ಸಾಮಾನ್ಯವಾಗಿ ಯಾವಾಗಲೂ ಮಾತಾಡ್ತಾ ಇರೋರು ಪ್ರಸ್ತುತ ಸಮಕಾಲೀನ ರಾಜಕಾರಣದ ಬಗ್ಗೆ ಏನು ಮಾತಾಡ್ತಾ ಇದ್ದಾಗ ಯಾಕೋ ಸೂತಕದ ಛಾಯೆ ಇರ್ಬೋದಾ ಅಂತಕ್ಕಂಥದ್ದು ರಿಯಾಕ್ಷನ್. ನಾನೇ ಅದನ್ನು ಹೇಳ್ತಾ ಇದ್ದೀನಿ ಕೇಳಿ, ನಾನೇ ಹೇಳ್ತಾ ಇದ್ದೀನಿ ಅದನ್ನು. ಈ ಒಂದು ಸೈದ್ಧಾಂತಿಕ ವಿಚಾರದ ಮೇಲೆ ಮಾಡ್ತಕ್ಕಂಥ ಅಭಿಪ್ರಾಯಗಳನ್ನ ಸಾರ್ವಜನಿಕ ಚರ್ಚೆ ಒಳಪಡ್ಲಿ ಬಿಡಿ. ಇದನ್ನು ಯಾಕೆ ಬೇಡ ನನ್ನ ನಮ್ಮ ರಾಜಕಾರಣನೇ ಇರೋದೇ ಅಷ್ಟೇ, ಪರ ವಿರೋಧ. ಮಂಡ್ಯ ಜಿಲ್ಲೆಯಲ್ಲಿ